ನಾವು ಇವತ್ತಿನ ವಿಡಿಯೋದಲ್ಲಿ ವರ್ಜಿನಿಯಾ ಉಲ್ಫ್ ಅವರು ಬರೆದಿರುವಂತಹ ಫೇಮಸ್ ಎಸ್ಸೆ ದ ಡೆತ್ ಆಫ್ ದಿ ಮಾತ್ ಅನ್ನುವಂತಹ ಎಸ್ಸೆನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ವರ್ಜಿನಿಯಾ ಉಲ್ಫ್ ಅವರು ಒನ್ ಆಫ್ ದಿ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಇಂಗ್ಲೀಷ್ ರೈಟರ್ ಆಗಿದ್ದಾರೆ 28th ಸೆಂಚುರಿಯಲ್ಲಿ. ಮತ್ತು ಇವರು ತುಂಬ ಫೇಮಸ್ ಪರ್ಸ್ನಾಲಿಟಿ ಆಗಿರ್ತಾರೆ. ಮಾಡರ್ನಿಸ್ಟ್ ಲಿಟ್ರೇಚರಲ್ಲಿ ತುಂಬ ಫೇಮಸ್ ರೈಟರ್ ಆಗಿರ್ತಾರೆ ಮಾಡರ್ನಿಸ್ಟ್ ಲಿಟ್ರೇಚರಲ್ಲಿ. ಸೊ ಇವರ ರೈಟಿಂಗ್ಸ್ ಏನಾಗಿರುತ್ತೆ, ಒಂದು ಇನೋವೇಟಿವ್ ರೈಟಿಂಗ್ ಸ್ಟೈಲನ್ನು ಯೂಸ್ ಮಾಡ್ತಾರೆ. ಮತ್ತು ಇವ್ರ ರೈಟಿಂಗ್ಸಲ್ಲಿ ಇವರು ಎಕ್ಸ್ಪ್ಲೋರ್ ಮಾಡ್ತಾರೆ ಇನ್ನರ್ ಥಾಟ್, ಏನು ಮನುಷ್ಯನ ಥಾಟ್ ಪ್ರೋಸೆಸ್ ಏನಿರುತ್ತೆ, ಅವ್ರ ಎಮೋಷನ್ಸ್ ಇರುತ್ತೆ. ಸೊ ಈ ಕ್ಯಾರೆಕ್ಟರ್ಸಲ್ಲಿ, ನಾವೆಲ್ಸಲ್ಲಿ ಅವರ ಎಮೋಷನ್ಸನ್ನು ತುಂಬ ಚೆನ್ನಾಗಿ ಸ್ಟಡಿ ಮಾಡ್ತಾರೆ. ಮತ್ತು ಇದು ಒಂದು ಟೆಕ್ನಿಕನ್ನು ಯೂಸ್ ಮಾಡ್ತಾರೆ ಅವರು ನಾವೆಲ್ಸಲ್ಲಿ ಅಥವಾ ರೈಟಿಂಗ್ಸಲ್ಲಿ. ಅವರು ಅದನ್ನು ನಾವು ಸ್ಟ್ರೀಮ್ ಆಫ್ ಕಾನ್ಷಿಯಸ್ನೆಸ್ ಅಂತ ಇಲ್ಲಿ ಹೇಳ್ತೀವಿ. ಸೊ ಇವ್ರ ವರ್ಕ್ಸ್ ಏನಿದೆ ಎಕ್ಸಾಮಿನ್ ಮಾಡುತ್ತೆ. ಮತ್ತು ನೋಡಿದರೆ ಫೇಮಸ್ ಥೀಮ್ಸ್ ಅಂತ ಹೇಳ್ಬೋದು, ಲೈಫ್, ಡೆತ್, ಮೆಮೊರಿ, ಐಡೆಂಟಿಟಿ ಮತ್ತು ಹ್ಯೂಮನ್ ಮೈಂಡ್ ಬಗ್ಗೆ. ಸೊ ಇವ್ರದ್ದು ಮೋಸ್ಟ್ ಫೇಮಸ್ ವರ್ಕ್ಸ್ ಮತ್ತು ನಾವೆಲ್ಸ್ ಅಂತ ಹೇಳಿದರೆ ನಾವು ಮಿಸಸ್ ಡಾಲ್ವೆ ಮತ್ತು ಟು ದ ಲೈಟ್ ಹೌಸ್ ಆ್ಯಂಡ್ ಓರ್ಲ್ಯಾಂಡೋ ಅನ್ನೋ ಒಂದು ತುಂಬ ಫೇಮಸ್ ವರ್ಕ್ಸ್ ಆಗಿದೆ. ಸೊ ಇವ್ರ ಎಸ್ಸೆ ಏನಿದೆ ದ ಡೆತ್ ಆಫ್ ದಿ ಮಾತ್ ಅನ್ನುವಂಥದ್ದು, ಇದು ರಿಫ್ಲೆಕ್ಟ್ ಮಾಡುತ್ತೆ ಅವ್ರದ್ದು ಫಿಲಾಸಫಿಕಲ್ ಥಿಂಕಿಂಗ್ ಏನಿದೆ ಅದನ್ನು ರಿಫ್ಲೆಕ್ಟ್ ಮಾಡುತ್ತೆ. ಮತ್ತು ಇಲ್ಲಿ ಬ್ಯೂಟಿ ಆಫ್ ಲೈಫ್ ಮತ್ತು ಇನ್ಎವಿಟಬಿಲಿಟಿ ಆಫ್ ಡೆತ್, ಅಂದರೆ ಸಾವು ಅನ್ನೋದು ಅನಿವಾರ್ಯ ಆಗಿರುತ್ತೆ ಅನ್ನೋದು ಈ ಎಸ್ಸೆಯಲ್ಲಿ ಹೇಳ್ತಾರೆ. ಮತ್ತು ಅವರು ಇವತ್ತು ಸಹ ಒಂದು ಫೇಮಸ್ ರೈಟರ್ ಅಂತ ಹೇಳ್ಬೋದು, ಗ್ರೇಟೆಸ್ಟ್ ರೈಟರ್ ಅಂತ ಇಲ್ಲಿ ನಾವು ಇಂಗ್ಲೀಷ್ ಲಿಟ್ರೇಚರಲ್ಲಿ ಅವರನ್ನು ಇವತ್ತಿಗೂ ಸಹ ಕರಿತೀವಿ. ಸೊ ಈ ಎಸ್ಸೆ ಏನಿದೆ ದ ಡೆತ್ ಆಫ್ ದಿ ಮಾತ್ ಅನ್ನೋದು ತುಂಬ ರಿಫ್ಲೆಕ್ಟಿವ್ ಎಸ್ಸೆ ಆಗಿದೆ, ವರ್ಜಿನಿಯಾ ಉಲ್ಫ್ ಅವರು ಬರೆದಿರೋದು. ಸೊ ಇವರು ರೈಟರ್ ಅಬ್ಸರ್ವ್ ಮಾಡ್ತಾರೆ, ಇದರಲ್ಲಿ ಮಾತ್ ಅನ್ನೋದು ಒಂದು ಸ್ಮಾಲ್ ಇನ್ಸೆಕ್ಟ್ ಆಗಿರುತ್ತೆ, ನೋಡೋದಕ್ಕೆ ಬಟರ್ಫ್ಲೈ ಥರ ಕಾಣಿಸುತ್ತೆ. ಅದು ವಿಂಡೋ ಹತ್ರ ಫ್ಲೈ ಮಾಡ್ತಾ ಇರುತ್ತೆ, ವಿಂಡೋ ಹತ್ರ ಹಾರ್ತಾ ಇರುತ್ತೆ. ಅದು ಆಟಮ್ ಸೀಸನ್ ಆಗಿರುತ್ತೆ, ಆಟಮ್ ಡೇ ಇರುತ್ತೆ ಆ ದಿನ. ಸೊ ಅವರು ಸಿಂಪ್ಲಿ ರೈಟರ್ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಓಕೆ, ಅದನ್ನು ಅಬ್ಸರ್ವ್ ಮಾಡ್ತಾರೆ ಅವರು. ಇನ್ಸೆಕ್ಟ್ ಏನಿದೆ ಅದೇನು ಮಾಡ್ತಾ ಇದೆ ಅಂತ ಹೇಳಿದರೆ, ಲೈಫ್ ಮತ್ತು ಡೆತ್ತಲ್ಲಿ ಈ ಎರಡೂ ಮಧ್ಯದಲ್ಲಿ ಅದು ಸಿಕ್ಕಾಕೊಂಡ್ಬಿಟ್ಟಿದೆ. ಅಂದರೆ ಸ್ಟ್ರಗಲ್ ಮಾಡ್ತಾ ಇದೆ, ಜೀವನ ಮತ್ತು ಬದುಕಿಗೋಸ್ಕರ, ಅಂದರೆ ಬದುಕು ಮತ್ತು ಸಾವಿನ ಮಧ್ಯೆ ಅದು ಒಂದು ಸ್ಟ್ರಗಲ್ ಮಾಡ್ತಾ ಇದೆ ಅನ್ನೋದು ನೋಡ್ಬೋದು. ಮತ್ತು ಅದ್ರ ಬ್ರೀಫ್ ಎಕ್ಸಿಸ್ಟೆನ್ಸ್, ಅದರದ್ದು ಅಸ್ತಿತ್ವ ಹೇಗಿರುತ್ತೆ ಅನ್ನೋದು ಇಲ್ಲಿ ತುಂಬ ಚೆನ್ನಾಗಿ ಅವರು ಎಸ್ಸೆಯಲ್ಲಿ ಹೇಳಿದ್ದಾರೆ. ಮತ್ತು ಏನು ಆ ಮಾತ್ ಅನ್ನೋದು ಏನಿದೆ, ಆ ಹುಳ ಏನಿದೆ, ಅದು ಒಂದು ಯುದ್ಧನೇ ಮಾಡ್ತಾ ಇದೆ, ಓಕೆ, ಅಗೇನೆಸ್ಟ್ ದ ಡೆತ್. ಓಕೆ, ಸಾವಿಂದ ಅದು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ, ಆದರೂ ಸಹ ಅದೇನು ಮಾಡ್ತಾ ಇದೆ, ಫೈಟ್ ಮಾಡ್ತಾ ಇದೆ, ಲೈಫಿಗೋಸ್ಕರ ಫೈಟ್ ಮಾಡ್ತಾ ಇರುತ್ತೆ. ಮತ್ತು ಇಲ್ಲಿ ಅವರು ಎಕ್ಸ್ಪ್ಲೋರ್ ಮಾಡ್ತಾರೆ ಫ್ರೆಜಿಲಿಟಿ ಆಫ್ ಲೈಫ್. ಓಕೆ, ಫ್ರೆಜಿಲಿಟಿ ಅಂತ ಹೇಳಿದರೆ ವೀಕ್ನೆಸ್ಸಸ್ ಏನಿರುತ್ತೆ, ನಾವೆಷ್ಟು ಟ್ರೈ ಮಾಡಿದ್ರೂ ನಾವು ಸಾವಿಗೆ ಗೆಲ್ಲೋದಕ್ಕೆ ಆಗಲ್ಲ ಅಂತ ಇಲ್ಲಿ ಹೇಳ್ತಾರೆ. ಮತ್ತು ಅನ್ಸ್ಟಾಪಬಲ್, ನಾವು ಡೆತ್ತನ್ನು ನಾವು ಸ್ಟಾಪ್ ಮಾಡೋದಕ್ಕೆ ಆಗಲ್ಲ ಅನ್ನೋದು ಈ ಎಸ್ಸೆಯಲ್ಲಿ ಅವರು ಹೇಳಿದ್ದಾರೆ. ಬನ್ನಿ ಎಸ್ಸೆನ ಡಿಸ್ಕಸ್ ಮಾಡೋಣ. ಸೊ ಎಸ್ಸೆ ಬಿಗಿನಿಂಗ್ನಲ್ಲಿ ಒಂದು ಬ್ಯೂಟಿಫುಲ್ ಆಟಮ್ ಮಾರ್ನಿಂಗ್ ಆಗಿರುತ್ತೆ. ಸೊ ಇದೇನಾಗಿರುತ್ತೆ ಅಂದರೆ ತುಂಬ ಬ್ರೈಟ್ ಡೇ ಇರುತ್ತೆ. ಸೊ ಉಲ್ಫ್ ಏನು ಮಾಡಿದ್ದಾರೆ, ನಮ್ಮ ರೈಟರ್ ಏನಿದ್ದಾರೆ ಅವ್ರು ಇಂಡೋರಲ್ಲಿ, ಅಂದರೆ ಮನೆ ಒಳಗೆ ಕುತ್ಕೊಂಡಿದ್ದಾರೆ. ಮತ್ತು ವಿಂಡೋಯಿಂದ ಅವರು ಕಂಟ್ರಿ ಸೈಡನ್ನು ನೋಡ್ತಾ ಇದ್ದಾರೆ, ಹೊರಗಡೆ ಎಲ್ಲ ನೋಡ್ತಾ ಇದ್ದಾರೆ. ಸೊ ಅವರು ಏನು ಫೀಲ್ಡ್ಸ್ ಆರ್ ಬೀಯಿಂಗ್ ಪ್ಲಾಗ್ಡ್, ಓಕೆ, ಏನು ಅಗ್ರಿಕಲ್ಚರ್ ವರ್ಕ್ ನಡೀತಾ ಇದೆ ಅದನ್ನು ನೋಡ್ತಾ ಇದ್ದಾರೆ. ಮತ್ತು ಬರ್ಡ್ಸ್ನ ನೋಡ್ತಿದ್ದಾರೆ, ಫ್ಲೈಯಿಂಗ್ ಬರ್ಡ್ಸನ್ನು ನೋಡ್ತಿದ್ದಾರೆ, ಬರ್ಡ್ಸ್ ಎಲ್ಲ ಹಾರ್ತಿದ್ದಾವೆ, ಹಾರ್ಸಸ್ ವರ್ಕ್ ಮಾಡ್ತಿದ್ದಾವೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ದಾರೆ. ಎಲ್ಲನೂ ಸಹ ತುಂಬ ಫುಲ್ ಆಫ್ ಲೈಫ್ ಅಂತ ಅನಿಸ್ತಿದೆ, ಮತ್ತು ಎನರ್ಜೆಟಿಕ್ ಆಗಿ ಕಾಣಿಸ್ತಾ ಇದೆ ಎಲ್ಲನೂ. ಸೊ ಇದನ್ನೆಲ್ಲ ತುಂಬ ಈ ಸೀನನ್ನು ಅವರು ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ಮತ್ತು ಅವ್ರ ಅಟೆನ್ಷನ್ ಏನಾಗುತ್ತೆ ಅಂದರೆ, ಒಂದು ಸ್ಮಾಲ್ ಮಾತ್, ಅಂದರೆ ಒಂದು ಇನ್ಸೆಕ್ಟ್ ಇರುತ್ತೆ, ಅದ್ರ ಕಡೆ ಅವ್ರ ಗಮನ ಹೋಗುತ್ತೆ. ಅದೇನಾಗ್ತಿದೆ ಅಂದರೆ ಫ್ಲಟರಿಂಗ್ ಅರೌಂಡ್ ದ ವಿಂಡೋ ಪೇನ್, ಒಂದು ವಿಂಡೋ ಇದೆ ಅಲ್ಲಿ ಅದು ಹಾರ್ತಾ ಇದೆ. ಸೊ ಇಟ್ ಈಸ್ ನಾಟ್ ಕಲರ್ಫುಲ್ ನೈಟ್ ಮಾತ್, ಓಕೆ, ಇದೇನು ಕಲರ್ಫುಲ್ ನೈಟ್ ಮಾತ್ ಆಗಿಲ್ಲ, ಆದರೆ ಒಂದು ಕಾಮನ್ ಡೇ ಟೈಮ್ ಮಾತ್ ಆಗಿರುತ್ತೆ, ಒಂದು ಅಂದರೆ ತುಂಬ ನಾರ್ಮಲ್ ಆಗಿರುವಂಥ ಒಂದು ಏನು ಇನ್ಸೆಕ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಇಟ್ ಅಪಿಯರ್ ಫುಲ್ ಆಫ್ ಎನರ್ಜಿ ಆ್ಯಂಡ್ ಎಂಥೋಸಿಯಾಸಿಸಮ್ ಅಂತ ಹೇಳ್ಬೋದು. ಸೊ ಇದು ಆ ಮಾತ್ ಏನಿದೆ, ಆ ಹುಳ ಏನಿದೆ ತುಂಬ ಎನರ್ಜೆಟಿಕ್ ಆಗಿ ಕಾಣಿಸ್ತಾ ಇದೆ, ತುಂಬ ಫುಲ್ ಆಫ್ ಎನರ್ಜಿ ಇದೆ ಅನ್ನೋದು ನೋಡ್ಬೋದು. ಅಂದರೆ ಇಲ್ಲಿ ಏನು ಅಂದರೆ ಫುಲ್ ಆಫ್ ಲೈಫ್ ಇದೆ ಅನ್ನೋದು ನಾವು ಹೇಳ್ಬೋದು. ಸೊ ನೆಕ್ಸ್ಟು ಆ ಮಾತ್ ಏನಿದೆ ಅದು ಒಂದು ಜಾಯ್ಫುಲ್ ಮೂಮೆಂಟ್ನ ಎಂಜಾಯ್ ಮಾಡ್ತಾ ಇದೆ. ಆ ಮಾತ್ ಏನು ಮಾಡ್ತಿದೆ ಅಂದರೆ ಒಂದು ವಿಂಡೋ ಕಾರ್ನರಿಂದ ಇನ್ನೊಂದು ವಿಂಡೋ ಕಾರ್ನರ್ಗೆ ಏನು ಮಾಡ್ತಿದೆ, ಹಾರ್ತಾ ಇದೆ. ತುಂಬ ಎಕ್ಸೈಟೆಡ್ ಆಗಿ ಅದು ಹಾರ್ತಾ ಇದೆ.
ಸೊ ಅದು ಎಂಜಾಯ್ ಮಾಡ್ತಾ ಇದೆ, ಆ ಡೇನ ಎಂಜಾಯ್ ಮಾಡ್ತಾ ಇದೆ, ಅದು ವಾಮ್ತ್ ಆಫ್ ದ ಡೇನ ಎಂಜಾಯ್ ಮಾಡ್ತಿದೆ ಅಂತ ಅನಿಸುತ್ತೆ. ಸೊ ಇಲ್ಲಿ ರೈಟರ್ ಅಬ್ಸರ್ವ್ ಮಾಡ್ತಾರೆ. ಸೊ ಆ ಮಾತ್ ಅನ್ನೋದೇನಿದೆ ಅದು ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಯೂನಿವರ್ಸಲ್ ಎನರ್ಜಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ, ಫಿಲ್ ನೇಚರ್. ಸೊ ಏನೋ ಒಂದು ನೇಚರ್ಗೆ ಏನೋ ಒಂದು ಎನರ್ಜೆಟಿಕ್ ಆಗಿ ಕಾಣಿಸ್ತಾ ಇದೆ, ಅಂದರೆ ಒಂದು ಎನರ್ಜಿನ ಒಂದು ಪ್ಲೇ ಮಾಡ್ತಾ ಇದೆ, ಒಂದು ಪಾಸಿಟಿವ್ ವೈಬನ್ನ ಕೊಡ್ತಾ ಇದೆ ಅಂತ ಹೇಳ್ಬೋದು. ಸೊ ಇದು ಅದರ ಲೈಫ್ ಏನಿದೆ ತುಂಬ ಶಾರ್ಟ್ ಇದೆ, ಓಕೆ, ತುಂಬ ಲಿಮಿಟೆಡ್ ಇದೆ. ಆದರೂ ಸಹ ಅದು ತುಂಬ ಹ್ಯಾಪಿ ಮತ್ತು ಡಿಟರ್ಮೈನ್ಡ್ ಆಗಿ ಕಾಣಿಸ್ತಾ ಇದೆ. ಸೊ ವುಲ್ಫ್ ಅವರು ತುಂಬ ಅಡ್ಮೈರ್ ಮಾಡ್ತಾರೆ ಅದ್ರ ವಿಟಾಲಿಟಿ ಆಫ್ ಲಿಟಲ್ ಕ್ರಿಯೇಚರ್. ಏನೋ ಆ ಲಿಟಲ್ ಕ್ರಿಯೇಚರ್ ಇದೆ, ಅದ್ರ ಬಗ್ಗೆ ಅವರು ತುಂಬ ಅಡ್ಮೈರ್ ಮಾಡ್ತಾ ಇದೆ, ಎಷ್ಟು ಎಂಜಾಯ್ ಮಾಡ್ತಿದೆಯಲ್ಲ ಅದು ಅಂತ ಅವರು ನೋಡ್ತಾ ಇದ್ದಾರೆ ಅದಕ್ಕೆ. ಸೊ ಅದು ಒಂದು ಲೈಫ್ ಫೋರ್ಸ್ ಆಗಿ ಅವರಿಗೆ ಕಾಣಿಸ್ತಾ ಇದೆ, ದಟ್ ಆ್ಯನಿಮೇಟ್ಸ್ ಬರ್ಡ್ಸ್, ಅನಿಮಲ್ಸ್, ಪೀಪಲ್ ಆ್ಯಂಡ್ ದ ಎಂಟೈರ್ ನ್ಯಾಚುರಲ್ ವರ್ಲ್ಡ್. ಸೊ ಈ ನ್ಯಾಚುರಲ್ ವರ್ಲ್ಡಲ್ಲಿ ಯಾವ ರೀತಿ ಎನರ್ಜಿ ಯಾವ ರೀತಿ ಫ್ಲೋ ಆಗ್ತಾ ಇದೆ ಅನ್ನೋದನ್ನ ಅವರು ನೋಡ್ತಾ ಇದ್ದಾರೆ. ನೆಕ್ಸ್ಟ್, ಮಾತ್ ಮೂಮೆಂಟ್ ಸಿಂಬಲೈಸ್ ದಿ ಜಾಯ್ ಆಫ್ ಲಿವಿಂಗ್. ಸೊ ಆ ಮೂಮೆಂಟ್ ಏನು ಇದೆ ಅದು ಹಾರ್ತಾ ಇದೆ. ಸೊ ಅದನ್ನು ನೋಡಿಬಿಟ್ಟು ಅದು ಜಾಯ್ ಆಫ್ ಲಿವಿಂಗನ್ನು ಅವರು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಟ್ಸ್ ಸೆಲೆಬ್ರೇಟ್ ಇಟ್ಸ್ ಬ್ರೀಫ್ ಎಕ್ಸಿಸ್ಟೆನ್ಸ್. ಓಕೆ, ಎಕ್ಸಿಸ್ಟೆನ್ಸ್ ಅಂತ ಹೇಳಿದರೆ ಇಲ್ಲಿ ಅದರ ಅಸ್ತಿತ್ವ ತುಂಬ ಕಡಿಮೆ ದಿನ, ಅಂದರೆ ತುಂಬ ಜಾಸ್ತಿ ದಿನ ಅದು ಬದುಕೋದಿಲ್ಲ, ಆದರೂ ಸಹ ಎಕ್ಸಿಸ್ಟೆನ್ಸ್ನ ಅದು ಎಂಜಾಯ್ ಮಾಡ್ತಿದೆ ಅನ್ನೋದು ರೈಟರ್ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಏನಾಗುತ್ತೆ, ದ ಮಾತ್ ಬಿಗ್ಯಾನ್ಸ್ ಟು ಟಯರ್. ಓಕೆ, ಸೊ ಆಫ್ಟರ್ ಸಮ್ ಟೈಮ್ ಅದು ತುಂಬ ಹಾರ್ತಾ ಇರುತ್ತೆ, ಹಾರಿದಾದಮೇಲೆ ಆ ಮಾತ್ ಏನಿದೆ ಎನರ್ಜೆಟಿಕ್ನ ಕಳ್ಕೊಳ್ಳುತ್ತೆ ಅನ್ನೋದು. ಎನರ್ಜಿ ಏನಾಗಿದೆ, ಎನರ್ಜಿ ಲಾಸ್ ಆಗುತ್ತೆ, ತುಂಬ ಟಯರ್ಡ್ ಆಗುತ್ತೆ. ಸೊ ಟಯರ್ಡ್ ಆಗಿಬಿಟ್ಟು ಅದು ಒಂದು ಕಡೆ ಬಂದು ವಿಂಡೋಸ್ ಸೀಲ್ ಇರುತ್ತೆ, ಅಲ್ಲಿ ಬಂದು ಕುತ್ಕೊಂಡ್ಬಿಟ್ಟಿರುತ್ತೆ. ಸೊ ಅಲ್ಲಿ ವುಲ್ಫ್ ನೋಡ್ತಾರೆ, ಅದನ್ನು ಅವರು ಜಾಸ್ತಿ ವರಿ ಆಗಲ್ಲ, ಅದು ರೆಸ್ಟ್ ಮಾಡ್ತಾ ಇದೆ ಅಂತ ಅವರು ಅಂದ್ಕೊಳ್ತಾರೆ. ಓಕೆ, ಸೊ ರೈಟರ್ ಅದು ರೆಸ್ಟ್ ಮಾಡ್ತಾ ಇದೆ ಅಂತ ಅಂದ್ಕೊಳ್ತಾರೆ. ಬಟ್ ಅಲ್ಲಿ ಅವರು ನೋಟಿಸ್ ಮಾಡಿದಾಗ ಸಮಥಿಂಗ್ ಈಸ್ ರಾಂಗ್ ವಿತ್ ದ್ಯಾಟ್ ಮೌತ್ ಅಂತ ಇಲ್ಲಿ ಅವರು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಆ ಮೌತ್ ಏನಿದೆ ಸ್ಟ್ರಗಲ್ ಮಾಡ್ತಾ ಇದೆ. ಓಕೆ, ಸ್ಟ್ರಗಲ್ ಟು ಮೂವ್ ಇಟ್ಸ್ ಲೆಗ್, ತುಂಬ ಒದ್ದಾಡ್ತಾ ಇದೆ, ಅದು ಕಾಲು ಸಹ ಮೂವ್ ಮಾಡೋದಕ್ಕೆ ಆಗ್ತಾ ಇಲ್ಲ. ತುಂಬ ಟ್ರೈ ಮಾಡ್ತಾ ಇದೆ, ಹಾರೋದಕ್ಕೆ ತುಂಬ ಟ್ರೈ ಮಾಡ್ತಾ ಇದೆ, ಬಟ್ ಅದಕ್ಕೆ ಹಾರೋದಕ್ಕೆ ಆಗ್ತಾ ಇಲ್ಲ. ಸೊ ಟೈನಿ ಇನ್ಸೆಕ್ಟ್ ಏನಾಗಿದೆ ಅಂದರೆ ಒಂದು ಟ್ರ್ಯಾಪ್ ಆಗಿಬಿಟ್ಟಿದೆ ಅಂತ ಹೇಳಿ, ಒಂದು ಒಂದು ಯುದ್ಧದಲ್ಲಿ ಸೋತಿ ಕೆಳಗಡೆ ಬಿದ್ದಿದೆ ಏನೋ ಆ ರೀತಿ ಅಲ್ಲಿ ಅದನ್ನು ನೋಡಿದರೆ ಹಾಗೆ ಅನಿಸ್ತಾ ಇದೆ. ಸೊ ನೆಕ್ಸ್ಟ್ ಈಸ್ ಸ್ಟ್ರಗಲ್ ಅಗೇನ್ಸ್ಟ್ ಡೆತ್. ಓಕೆ, ಏನು ಆ ಇನ್ಸೆಕ್ಟ್ ಇದೆ ತುಂಬ ಫೈಟ್ ಮಾಡುತ್ತೆ ಲೈಫಿಗೋಸ್ಕರ, ತುಂಬ ಡೆಸ್ಪರೇಟ್ಲಿ ಫೈಟ್ ಮಾಡುತ್ತೆ, ಮತ್ತು ಅದು ಕೆಳಗಡೆ ಬೀಳ್ತಾ ಇದೆ, ಮತ್ತು ಹಾರೋದಕ್ಕೆ ಟ್ರೈ ಮಾಡ್ತಾ ಇದೆ. ಆ್ಯಂಡ್ ಅದರ ಎಫರ್ಟ್ಸು ಮತ್ತು ತುಂಬ ಕರೇಜಿಯಸ್ ಆಗಿದೆ. ಅದನ್ನು ನೋಡಿದರೆ ಎಷ್ಟು ಕಷ್ಟಪಡ್ತಿದೆ ಅಂತ ಹೇಳಿದರೆ ನೋಡಿದರೆ ಬೇರೆಯವ್ರಿಗೆ ಅದು ಇನ್ಸ್ಪೈರಿಂಗ್ ಅಂತ ಅನ್ನಿಸ್ತಾ ಇದೆ. ಎಷ್ಟು ವೀಕ್ ಇದೆ ಅದು, ಎಷ್ಟು ನೋಡೋದಕ್ಕೆ ತುಂಬ ಚಿಕ್ಕದು ಇನ್ಸೆಕ್ಟ್ ಇದ್ರೂ ಸಹ ಅಷ್ಟು ಸ್ಟ್ರಗಲ್ ಮಾಡ್ತಾ ಇದೆ, ರಿಫ್ಯೂಸ್ ಟು ಸರೆಂಡರ್, ಸೋಲನ್ನು ಒಪ್ಕೊಳ್ತಾ ಇಲ್ಲ ಅನ್ನೋದನ್ನು ನೋಡ್ತಾರೆ ರೈಟರು. ಸೊ ಅವರು ಅಬ್ಸರ್ವ್ ಮಾಡ್ತಾರೆ ಎಷ್ಟು ಡಿಟರ್ಮಿನೇಷನ್ ಇದೆ ಒಂದು ಸ್ಮಾಲ್ ಕ್ರಿಯೇಚರಲ್ಲಿ ಅನ್ನೋದು ರೈಟರ್ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಸೊ ಅವರು ರೈಟರ್ ಏನು ಮಾಡ್ತಾರೆ ಅಂದರೆ ಅದನ್ನು ಹೆಲ್ಪ್ ಮಾಡಬೇಕು ಅಂತ ಒಂದು ಪೆನ್ಸಿಲಿಂದ ಅದಕ್ಕೆ ಹೆಲ್ಪ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಅವರಿಗೆ ರಿಯಲೈಸ್ ಆಗುತ್ತೆ, ಸೊ ಇದು ತುಂಬ ಸ್ಟ್ರಗಲ್ ಮಾಡ್ತಾ ಇದೆ, ಎಂಗೇಜ್ ಇನ್ ಎ ಸ್ಟ್ರಗಲ್ ಅಂತ ಹೇಳಿ ಅಬ್ಸರ್ವ್ ಮಾಡ್ತಾರೆ. ಬಟ್ ಅದು ಯಾವುದೇ ರೀತಿ ಹ್ಯೂಮನ್ ಅಸಿಸ್ಟೆನ್ಸ್, ಅಂದರೆ ಮನುಷ್ಯರು ಯಾವ ರೀತಿ ಹೆಲ್ಪ್ ಮಾಡಿದ್ರು ಅದಕ್ಕೇನು ಹೆಲ್ಪ್ ಆಗಲ್ಲ, ಇವಾಗ ತುಂಬ ಟಯರ್ಡ್ ಆಗಿಬಿಟ್ಟಿದೆ ಅಂತ ಅವರು ಅಬ್ಸರ್ವ್ ಮಾಡ್ತಾರೆ. ಸೊ ಇಲ್ಲಿ ಆ ಮೌತ್ ಅಟ್ ಬ್ಯಾಟಲ್ ಏನಿದೆ ಅದರದ್ದು ಸಿಂಬಾಲಿಕ್ ಆಗಿದೆ ಆಫ್ ಆಲ್ ಹ್ಯೂಮನ್ ಲಿವಿಂಗ್ ಬೀಯಿಂಗ್ಸಿಗೆ, ಸ್ಟ್ರಗಲ್ ಅಗೇನ್ಸ್ಟ್ ದಿ ಡೆತ್. ಆದರೆ ಮನುಷ್ಯರು ಹಾಗೆ ಅಲ್ವಾ, ಸೊ ಏನಾದರೂ ಕಾಯಿಲೆ ಬಂದರು ಏನೋ ಒಂದಾದ್ರೂ ಸಹ ಅವರು ಸಹ ಸ್ಟ್ರಗಲ್ ಮಾಡ್ತಾರೆ. ಸೊ ಅದು ತುಂಬ ಸಿಂಬಲೈಸ್ ಮಾಡ್ತಾ ಇದೆ, ಅದು ಆ ಇನ್ಸೆಕ್ಟ್ ಏನಿದೆ ಸ್ಟ್ರಗಲ್ ಫಾರ್ ಲೈಫ್ ಅನ್ನೋದು ಇಲ್ಲಿ ತುಂಬ ಸಿಂಬಾಲಿಕಲಿ ಅವ್ರನ್ನ ಇನ್ಸೆಕ್ಟ್ನ ಯೂಸ್ ಮಾಡಿ ಇಲ್ಲಿ ರೈಟರ್ ಎಸ್ಸೆನ ಬರೆದಿದ್ದಾರೆ. ಫೈನಲಿ ಏನಾಗುತ್ತೆ, ಪವರ್ ಆಫ್ ಡೆತ್ ವುಲ್ಫ್ ಅಬ್ಸರ್ವ್ ಮಾಡ್ತಾರೆ, ರೈಟರ್ ಅಬ್ಸರ್ವ್ ಮಾಡ್ತಾರೆ. ಸೊ ಏನೋ ಒಂದು ಇನ್ವಿಸಿಬಲ್ ಫೋರ್ಸ್ ಏನಿದೆ ಆ ಮೌತಿಗೆ ಸೋಲಿಸ್ತಾ ಇದೆ ಅಂತ ಹೇಳಿ ನೋಡ್ತಾರೆ ಅವರು. ಆ ಫೋರ್ಸ್ ಯಾವುದು ಅಂತ ಹೇಳಿದರೆ ಸಾವು, ಡೆತ್ ಇಟ್ ಸೆಲ್ಫ್ ಅಂತ ಹೇಳಿ ಹೇಳ್ತಾರೆ ರೈಟರ್. ಓಕೆ, ತುಂಬ ಹುಳ ಏನು ಮಾಡುತ್ತೆ, ತುಂಬ ಕಂಟಿನ್ಯೂಸ್ಲಿ ಸ್ಟ್ರಗಲ್ ಮಾಡುತ್ತೆ, ಸೋಲನ್ನು ಒಪ್ಕೊಳೋದಿಲ್ಲ, ಎಲ್ಲ ತನ್ನ ಸ್ಟ್ರೆಂತ್ ಎಲ್ಲ ಶಕ್ತಿನ ಉಪಯೋಗಿಸಿ ಹೋರಾಟ ಮಾಡುತ್ತೆ ಬದುಕಿಗೋಸ್ಕರ. ಬಟ್ ಫೈನಲಿ ಏನಾಗುತ್ತೆ ಅಂದರೆ ಸಾವನ್ನ ಅವರು ಗೆಲ್ಲೋದಕ್ಕಾಗಲ್ಲ, ಸಾವು ತುಂಬ ಪವರ್ಫುಲ್ ಆಗಿರುತ್ತೆ ಅಂತ ಇಲ್ಲಿ ರೈಟರ್ ಹೇಳ್ತಾರೆ. ಫೈನಲಿ ಏನಾಗುತ್ತೆ ಅಂದರೆ ಆ ಹುಳ ಏನಾಗುತ್ತೆ, ಇಟ್ಸ್ ಲೈಕ್ ಸ್ಟಾಪ್ ಮೂವಿಂಗ್, ಅದ್ರ ಮೂಮೆಂಟ್ ಏನೂ ಕಾಣಿಸಲ್ಲ, ಬಾಡಿ ಬಿಕಮ್ ಸ್ಟಿಲ್. ಓಕೆ, ಸೊ ಆ ಮೌತ್ ಏನಿರುತ್ತೆ ಆ ಇನ್ಸೆಕ್ಟ್ ಏನಾಗುತ್ತೆ ಫೈನಲಿ ಸತ್ತು ಹೋಗುತ್ತೆ ಅನ್ನೋದು ನೋಡ್ಬೋದು. ಅಟ್ ದಟ್ ಈ ಮೂಮೆಂಟನ್ನು ನೋಡಿ ರೈಟರ್ ಅರ್ಥ ಮಾಡ್ಕೊಡ್ತಾರೆ, ಡೆತ್ ಈಸ್ ಮೋರ್ ಪವರ್ಫುಲ್ ದ್ಯಾನ್ ಲೈಫ್.
ಡೆತ್ ಅನ್ನೋದು, ಸಾವು ಅನ್ನೋದು ತುಂಬ ಪವರ್ಫುಲ್ ಇರುತ್ತೆ, ಜೀವನಕ್ಕಿಂತನೂ ತುಂಬ ಪವರ್ಫುಲ್ ಇರುತ್ತೆ. ಅದು ಯಾರ ಮೇಲೇನೂ ಕರುಣೆ ಅನ್ನೋದು ತೋರಿಸೋದಿಲ್ಲ, ಅದು ಬಂದರೆ ಎಲ್ಲರಿಗೂ ಬಂದುಬಿಡುತ್ತೆ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಡೆತ್ ಈಸ್ ಮೋರ್ ಪವರ್ಫುಲ್ ಅಂತ ಇಲ್ಲಿ ಅವರು ಅರ್ಥ ಮಾಡ್ಕೊತಾರೆ. ಸೊ ಎಷ್ಟೇ ಸ್ಟ್ರಾಂಗ್ ಡಿಸೈರ್ ಇದ್ರೂ, ನಾವು ಬದುಕಬೇಕು ಅಂತ ಆಸೆ ಇದ್ರೂ ಸಾವು ಬಂದುಬಿಟ್ರೆ ನಾವು ಹೋಗಲೇಬೇಕಾಗುತ್ತೆ ಅಂತ ಇಲ್ಲಿ ರೈಟರ್ ಅರ್ಥ ಮಾಡ್ಕೊತಾರೆ. ಸೊ ಡೆತ್ ಅನ್ನೋದು ಫೈನಲಿ ಇವೆಂಚುಲಿ ಟ್ರಿಂಫ್ ಓವರ್ ಎವ್ರಿ ಕ್ರಿಯೇಚರ್, ಅಂದರೆ ಸಾವು ಅನ್ನೋದು ಗೆದ್ದೇ ಗೆಲ್ಲುತ್ತೆ, ಅಲ್ಲಿ ಬದುಕೇನಾಗುತ್ತೆ ಸೋಲುತ್ತೆ ಅನ್ನೋದು ನೋಡ್ಬೋದು. ಸೊ ಇಲ್ಲಿ ಯಾವ ರೀತಿ ಆ ಮೌತ್ ಅನ್ನೋದು ಸೋಲ್ಬಿಟ್ಟಿದೆ, ಸಾವಿಗೆ ಸರೆಂಡರ್ ಆಗಿದೆ ಅನ್ನೋದು ನೋಡ್ಬೋದು. ಸೊ ದ ಮೌತ್ಸ್ ಡೆತ್, ಫೈನಲಿ ಏನಾಗುತ್ತೆ, ತುಂಬ ಸ್ಟ್ರಗಲ್ ಮಾಡಿ, ತುಂಬ ಹೋರಾಟ ಮಾಡಿಬಿಟ್ಟು ಆ ಮೌತ್ ಅಥವಾ ಇನ್ಸೆಕ್ಟ್ ಏನಾಗಿದೆ ಫೈನಲಿ ಸತ್ತು ಹೋಗುತ್ತೆ, ಪೀಸ್ಫುಲಿ ಕ್ವೈಟ್ಲಿ ಸತ್ತು ಹೋಗುತ್ತೆ. ಆ ಟೈನಿ ಇನ್ಸೆಕ್ಟ್ ಏನಿದೆ ನಮಗೆ ಒಂದು ವಿಷಯನ ತಿಳಿಸುತ್ತೆ, ಅಂದರೆ ಏನು ಪ್ರೊಫೌಂಡ್ ಸೆನ್ಸ್ ಆಫ್ ಲಾಸ್ ಅನ್ನೋದು ಇಲ್ಲಿ ನೋಡ್ತಾರೆ ರೈಟರು. ಮೌತ್ಸ್ ಡೆತ್ ಏನಿದೆ ನಮಗೆ ರಿಮೈಂಡ್ ಮಾಡುತ್ತೆ ಫೇಟ್, ವಿಧಿ ಅನ್ನೋದು ಯಾರಿಗೂ ಬಿಡೋದಿಲ್ಲ ಅನ್ನೋದು. ಓಕೆ, ಫೇಟ್ ಆಫ್ ಅವೇಟಿಂಗ್ ಆಲ್ ಲಿವಿಂಗ್ ಥಿಂಗ್ಸ್. ಸೊ ಶಿ ರಿಫ್ಲೆಕ್ಟ್ ದಟ್ ಸೇಮ್ ಫೋರ್ಸ್, ಓಕೆ, ಒಂದು ಸೇಮ್ ಫೋರ್ಸು ಗಿವ್ಸ್ ಲೈಫ್ ಬಟ್ ಆಲ್ಸೋ ಟೇಕ್ಸ್ ಇಟ್ ಅವೇ. ಓಕೆ, ನಾವು ಜೀವನನ ಪಡಿಬೋದು ಮತ್ತು ಜೀವನನ ತಗೊಳ್ಳೋದು ಅಂತ ಶಕ್ತಿ ಅನ್ನೋದಿದೆ, ಒಂದು ಎನರ್ಜಿ ಅನ್ನೋದಿದೆ, ಅದು ಲೈಫು ಕೊಡುತ್ತೆ ಮತ್ತು ಲೈಫೂ ತಗೊಳ್ಳುತ್ತೆ ಅನ್ನೋದು ಇಲ್ಲಿ ಅಬ್ಸರ್ವ್ ಮಾಡ್ತಾರೆ. ಸೊ ಎವ್ರಿ ಕ್ರಿಯೇಚರ್ ಏನಿದ್ದಾರೆ ಭೂಮಿ ಮೇಲೆ, ಹ್ಯೂಮನ್ ಇರ್ಬೋದು, ಇನ್ಸೆಕ್ಟ್ ಇರ್ಬೋದು, ಯಾರೇ ಇರ್ಬೋದು, ಎಲ್ಲರೂ ಸಹ ಒಂದಿನ ಡೆತ್ತನ್ನು ಫೇಸ್ ಮಾಡಲೇಬೇಕಾಗುತ್ತೆ, ಅದನ್ನು ಒಪ್ಕೊಳ್ಳೇಬೇಕಾಗುತ್ತೆ, ಅದನ್ನು ಸರೆಂಡರ್ ಆಗಲೇಬೇಕಾಗುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಪ್ರತಿಯೊಬ್ಬರಿಗೂ ಸಾವು ಅನ್ನೋದು ಇದ್ದೇ ಇರುತ್ತೆ ಅನ್ನೋದು ಇಲ್ಲಿ ಹೇಳ್ತಾರೆ. ಸೊ ಇಲ್ಲಿ ವುಲ್ಫ್ ಅಕ್ನಾಲೇಜಿಂಗ್ ದ್ಯಾಟ್ ಓವರ್ವೆಲ್ಮಿಂಗ್ ಪವರ್ ಆಫ್ ಡೆತ್, ಅಂದರೆ ಡೆತ್ ಎಷ್ಟು ಪವರ್ಫುಲ್ ಇರುತ್ತೆ ಅನ್ನೋದು ಇಲ್ಲಿ ಅವರ ಎಸ್ಸೆ ಮೂಲಕ ಅವರು ನಮಗೆ ಹೇಳಿದ್ದಾರೆ. ಸೊ ಮೌತ್ಸ್ ಬ್ರೇವ್ ರೆಸಿಸ್ಟೆನ್ಸ್, ಎಷ್ಟು ಬ್ರೇವ್ ಆಗಿ ಅದು ಹೋರಾಟ ಮಾಡುತ್ತೆ ಆ ಇನ್ಸೆಕ್ಟ್, ಆದರೂ ಸಹ ಅದು ಡೆತ್ ಮುಂದೆ ಅದು ಸೋಲನ್ನು ಒಪ್ಕೊಳ್ಳೇಬೇಕಾಗುತ್ತೆ ಅನ್ನೋದು ಈ ಎಸ್ಸೆಯಲ್ಲಿ ನೋಡಿದ್ವಿ ನಾವು. ಈ ಎಸ್ಸೆಯಲ್ಲಿ ಕೆಲವೊಂದು ಸಿಂಬಲ್ಸನ್ನು ಇಲ್ಲಿ ಯೂಸ್ ಮಾಡಿದ್ದಾರೆ ರೈಟರ್. ಸೊ ದ ಮೌತ್ ಅನ್ನೋದು ಒಂದು ಏನಿದೆ, ಆ ಇನ್ಸೆಕ್ಟ್ ಏನಿದೆ ಅದನ್ನು ಏನು ಸಿಂಬಲೈಸ್ ಮಾಡುತ್ತೆ ಅಂದರೆ ಹ್ಯೂಮನ್ ಲೈಫ್ ಮತ್ತು ಆಲ್ ಲಿವಿಂಗ್ ಕ್ರಿಯೇಚರ್ಸ್ ಸ್ಟ್ರಗಲ್ ಏನಿರುತ್ತೆ, ಬದುಕೋಕ್ಕೋಸ್ಕರ ಎಷ್ಟು ಸ್ಟ್ರಗಲ್ ಮಾಡ್ತಾರೆ ಅನ್ನೋದು ಇದು ಒಂದು ಆ ಇನ್ಸೆಕ್ಟ್ ಮೂಲಕ ಅವರು ಸಿಂಬಾಲಿಕಲಿ ಹೇಳಿದ್ದಾರೆ. ನೆಕ್ಸ್ಟು ವಿಂಡೋ ಪೇನ್ ಅಂತ ಇಲ್ಲಿದೆ. ಸೊ ಆ ವಿಂಡೋ ಏನಿದೆ ಅಂತ ಹೇಳಿದರೆ ಅದೊಂದು ಬೌಂಡ್ರಿ ಆಗಿರುತ್ತೆ ಬಿಟ್ವೀನ್ ಲೈಫ್ ಮತ್ತು ಡೆತ್. ಓಕೆ, ನೆಕ್ಸ್ಟ್ ಆಟಮ್ ಡೇ ಏನು ಮಾಡುತ್ತೆ ಅಂತ ಹೇಳಿದರೆ ಇದು ಒಂದು ಲಾಸ್ಟ್ ಸ್ಟೇಜ್ ಆಫ್ ಲೈಫ್ ಅನ್ನೋದನ್ನು ಇಲ್ಲಿ ಸಿಂಬಾಲಿಕಲಿ ಯೂಸ್ ಮಾಡಿದ್ದಾರೆ. ಫ್ಲೈಟ್ ಆಫ್ ದಿ ಮೌತ್, ಮತ್ತು ಇದು ಫ್ಲೈಟ್ ಆಫ್ ದಿ ಮೌತ್ ಅಂದರೆ ಹೇಳಿದರೆ ಇಲ್ಲಿ ಆ ಮೌತ್, ಆ ಇನ್ಸೆಕ್ಟ್ ಎಷ್ಟು ಚೆನ್ನಾಗಿ ಹಾರ್ತಾ ಇರುತ್ತಲ್ವ, ಎಷ್ಟು ಎನರ್ಜೆಟಿಕ್ ಆಗಿ ಹಾರ್ತಾ ಇರುತ್ತೆ, ಅದು ಏನು ತೋರಿಸುತ್ತೆ ಅಂದರೆ ಇಲ್ಲಿ ಜಾಯ್ ಆ್ಯಂಡ್ ವಿಟಾಲಿಟಿ ಆಫ್ ಲಿವಿಂಗ್ ಅನ್ನೋದನ್ನು ತೋರಿಸುತ್ತೆ. ಮತ್ತು ಡೆತ್ ಆಫ್ ದಿ ಮೌತ್ ಅನ್ನೋದು, ಸೊ ಇದು ಇನ್ಎವಿಟೇಬಲ್ ಆ್ಯಂಡ್ ಎಂಡ್ ಆಫ್ ಲೈಫ್, ಸಾವು ಅನ್ನೋದು ಅನಿವಾರ್ಯ ಅನ್ನೋದು ಇಲ್ಲಿ ಈ ಎಸ್ಸೆಯಲ್ಲಿ ಅವರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಫೈನಲಿ ಕನ್ಕ್ಲೂಷನಲ್ಲಿ ಹೇಳಬೇಕು ಅಂತ ಹೇಳಿದರೆ ಇದೊಂದು ಪವರ್ಫುಲ್ ಫಿಲಾಸಫಿಕಲ್ ಎಸ್ಸೆ ಅಂತ ಹೇಳ್ಬೋದು. ಸೊ ಇಲ್ಲಿ ಅಬ್ಸರ್ವೇಷನ್, ಈ ರೈಟರಿಂದು ಅಬ್ಸರ್ವೇಷನ್ ಇದೆ, ಒಂದು ಟೈನಿ ಇನ್ಸೆಕ್ಟ್ ಏನಿದೆ ಅದರದ್ದು ಅಬ್ಸರ್ವೇಷನ್ ಮೂಲಕ ಅವರು ತುಂಬ ಒಂದು ಟ್ರುತ್ತನ್ನು ನಮಗೆ ಹೇಳ್ತಾರೆ, ಒಂದು ಸತ್ಯನ ಹೇಳ್ತಾರೆ. ಸೊ ಹ್ಯೂಮನ್ ಎಕ್ಸಿಸ್ಟೆನ್ಸ್ ಬಗ್ಗೆನೂ ಹೇಳ್ತಾರೆ. ಸೊ ಲೈಫ್ ಅನ್ನೋದು ಎಷ್ಟು ಚೆನ್ನಾಗಿರುತ್ತೆ, ಪ್ರೀಷಿಯಸ್ ಆಗಿರುತ್ತೆ, ಎನರ್ಜೆಟಿಕ್ ಆಗಿರುತ್ತೆ, ಬ್ಯೂಟಿಫುಲ್ ಆಗಿರುತ್ತೆ, ಬಟ್ ಟೆಂಪ್ರರಿ, ಅದು ಏನು ಅನ್ನೋದು ಬದುಕು ಅನ್ನೋದೇನು ಕೇವಲ ಟೆಂಪ್ರರಿ ಅಂತ ಇಲ್ಲಿ ಹೇಳ್ತಾರೆ. ಬಟ್ ಆ ಮೌತ್ ಸ್ಟ್ರಗಲ್ ಏನಿರುತ್ತೆ, ಸೊ ತುಂಬ ಸ್ಟ್ರಗಲ್ ಮಾಡುತ್ತೆ, ಹೋರಾಟ ಮಾಡುತ್ತೆ ಬದುಕಿಗೋಸ್ಕರ, ಅದನ್ನು ತುಂಬ ಎನ್ಕರೇಜ್ ಮಾಡ್ತಾರೆ ರೈಟರು, ಮತ್ತು ಅದನ್ನು ತುಂಬ ಅಡ್ಮೈರ್ ಮಾಡ್ತಾರೆ. ಈವೆಂಚುಲಿ ಏನಾಗುತ್ತೆ, ಎಲ್ಲ ಸ್ಟ್ರಗಲ್ ಮಾಡಿದ್ರು ಲಾಸ್ಟಿಗೆ ಅವರು ಡೆತ್ತಿಗೆ ಸರೆಂಡರ್ ಆಗಲೇಬೇಕು ಅನ್ನೋದನ್ನು ಈ ಎಸ್ಸೆಯಲ್ಲಿ ಹೇಳಿದ್ದಾರೆ. ಸೊ ಡೆತ್ ಈಸ್ ಇನ್ವೈಟಬಲ್, ಅದು ಅನಿವಾರ್ಯ, ನಾವು ಯಾರೂ ಸಹ ಸ್ಟಾಪ್ ಮಾಡೋದಕ್ಕೆ ಆಗೋಲ್ಲ ಅಂತ ಹೇಳಿ ಹೇಳ್ತಾರೆ. ಸೊ ಕರೇಜ್ ಟು ಲಿವ್ ರಿಮೇನ್ಸ್ ಮೀನಿಂಗ್ಫುಲ್ ಅಂಟಿಲ್ ದಿ ಎಂಡ್. ಸೊ ನಾವು ಏನು ಕರೇಜನ್ನು ತೋರಿಸ್ತೀವಿ, ಬ್ರೇವರಿನ ತೋರಿಸ್ತೀವಿ ಬದುಕೋದ್ರಲ್ಲಿ, ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋದು ಇಲ್ಲಿ ರೈಟರ್ ಹೇಳಿದ್ದಾರೆ.